ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇದನ್ನ ಒಂದು ಸಾಂಬಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಹೆಸರುಕಾಳು ಬೇಳೆಕಾಳು ಎರಡನ್ನೂ ಮಿಕ್ಸ್ ಮಾಡಿ ತರಕಾರಿ ಜೊತೆ ಸಾಂಬಾರು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಈ ಬೇಳೆಕಾಳು ಮತ್ತು ಹೆಸರು ಕಾಳನ್ನ ಎರಡನ್ನೂ ಒಂದು ವಿಸಿಲ್ ಹೊಡ್ಸ್ಕೊತೀನಿ. ವಿಸಿಲ್ ಹೊಡ್ಸ್ಕೊಂಡು ವಿಸಿಲ್ನ ಓಪನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ತರಕಾರಿ ಇಷ್ಟು ತರಕಾರಿನ ಹಾಕ್ಕೊತಾ ಇದ್ದೀನಿ. ನಾನು ಒನ್ ಟೈಮ್ ಮಾಡ್ತಾ ಇರೋದು, 4 ಜನ ತಿನ್ಬೋದು ಈ ಸಾಂಬಾರನ್ನ. ಹಾಗೆ ಸ್ನೇಹಿತರೆ, ನಾನು ಈ ತರಕಾರಿನ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಮಾಡೋದ್ರಿಂದ ಮಧ್ಯ ಸಾಂಬಾರೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಒಗ್ಗರಣೆ ಮಾಡೋದೇ ಇಲ್ಲ. ನೀವು ಬೇಕಿದ್ರೆ ಒಣಮೆಣ್ಸಿಕಾಯಿ, ಕರಿಬೇವು ಏನು ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಅದೆಲ್ಲ ಏನು ಆ್ಯಡ್ ಮಾಡಿಲ್ಲ. ತರಕಾರಿ ಸಾಂಬಾರು ಆಗಿದ್ದರಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತರಕಾರಿ ನಾನು ಎಷ್ಟು ತರಕಾರಿ ಕಟ್ ಮಾಡ್ಕೊಂಡಿದ್ದೆ ಅಷ್ಟು ತರಕಾರಿನೂ ಇದರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಜೊತೆ. ಇದನ್ನೆಲ್ಲ ನಾನು ಮೀಡಿಯಮ್ ಆಗಿ ಬೇಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಬೇಯಿಸ್ಕೊಂಡು ನಾನು ಸಾಲ್ಟ್ ಕೂಡ ಇವಾಗೆ ಹಾಕ್ಕೊತಾ ಇದ್ದೀನಿ ಉರಿಯೋವಾಗೇ. ಸಿಂಪಲ್ಲಾಗಿ ಬೇಗ ಆಗಬೇಕು ಅಂದರೆ ನಾನು ಈ ಥರ ಮಾಡ್ತೀನಿ ಸ್ನೇಹಿತರೆ, ಬೇಗ ಅಡುಗೆ ಆಗುತ್ತೆ. ನೋಡಿ, ನಾನು ಇದರಲ್ಲಿ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ತಗೊಂಡು ಇದು ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನೀವು ಬೇಕಿದ್ರೆ ಬೇಳೆ ಬೇಯಿಸಿರೋ ನೀರನ್ನು ಸಹ ಯೂಸ್ ಮಾಡ್ಬೋದು ಈ ಸಾಂಬಾರು ಪುಡಿ ಕಲಿಸ್ಕೊಳ್ಳೋಕ್ಕೆ. ಇಲ್ಲಾಂದರೆ ನಾವು ಬಿಸಿನೀರು ಹಾಕೋತೀವಿ ಅಂದರೆ ಬಿಸಿನೀರು ಬೇಕಾದರೂ ಹಾಕೊಂಡು ಕಲಿಸ್ಕೋಬೋದು. ನಾನು ಬಿಸಿನೀರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನಾನು ಟೊಮೊಟೊ ದಪ್ಪದು ಒಂದು ಹಾಕೊಂಡಿದ್ದೆ, ಅದರಿಂದ ನಾನು ಹುಳಿ ಏನು ಹಾಕೊಂಡಿಲ್ಲ. ನೀವು ಬೇಕಿದ್ರೆ ಹುಣಸೆಹಣ್ಣು ಬೇಕಂದರೆ ಹಾಕೋಬೋದು. ಬೇಳೆ ಸಾರು ಆಗಿರೋದ್ರಿಂದ ಹೆಸರು ಕಾಳು ಬೇಳೆ ಎರಡು ನುಣ್ಣಗೆ ಬೆಂದ್ಬಿಟ್ರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು. ಅದರಿಂದ ಸ್ವಲ್ಪ ನೀರು ಥರನೇ ಇದ್ದರೆ ಬೆಂದಮೇಲೆ ಸಾಂಬಾರು ಯಾವ ರೀತಿ ಆಗುತ್ತೆ ಅಂತ ಅದನ್ನು ತೋರಿಸ್ತೀನಿ ನಾನು ಸ್ನೇಹಿತರೆ. ವಿಸಿಲ್ ಹಾಕಿದ್ದೀನಿ. ವಿಸಿಲ್ ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಹೊಡೆದಿದೆ. ನೋಡಿ, ಸಾಂಬಾರು ರೆಡಿ ಆಗಿದೆ. ಇವಾಗ ನನ್ನ ಮಗ ವೀಡಿಯೋ ಮಾಡಬೇಕಾದ್ರೂ ಡಿಸ್ಟರ್ಬ್ ಮಾಡ್ತಾನೆ, ವಾಯ್ಸ್ ಓವರ್ ಕೊಡೋಣ ಅಂದರೆ ಅವಾಗೂ ಡಿಸ್ಟರ್ಬ್ ಮಾಡ್ತಾನೆ ಸ್ನೇಹಿತರೆ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಸಾಂಬಾರು ಚೆನ್ನಾಗಾಗಿದೆ. ಇದರಲ್ಲಿ ಮುದ್ದೆ ಆದರೂ ತಿನ್ಬೋದು, ಅನ್ನ ಆದರೂ ತಿನ್ಬೋದು, ಚಪಾತಿ ಆದರೂ ತಿನ್ಬೋದು. ಎಲ್ಲದಕ್ಕೂ ಈ ಸಾಂಬಾರು ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ನಿಮಗೆ ಗೊತ್ತಿರೋ ಥರ ಮಾಡಿರ್ತೀರಾ, ನಾನು ನನಗೆ ಗೊತ್ತಿರೋ ಥರ ಮಾಡಿದ್ದೀನಿ. ನೋಡಿ, ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.